ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಮಂಜುನಾಥ್ ಗೌಡ. ಓಕೆ, ಶೋರೂಮ್ ಹೇಳಿ ಸರ್. GK TVS ಮ್ಯಾನೇಜರ್ ಮಂಜುನಾಥ್ ಗೌಡ. ಓಕೆ ಸರ್, ಇವತ್ತು ಯಾವ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? EV ಬಗ್ಗೆ ಓಕೆ, TVS EV ಗಾಡಿ ಬಗ್ಗೆ ಮಾತಾಡ್ತಿದ್ದೀರಾ? ಎಲೆಕ್ಟ್ರಿಕ್ ಗಾಡಿ ಬಗ್ಗೆ. ಸೊ ಕೀ ಆನ್ ಮಾಡಿದಾಗ ಓಕೆ ನಿಮಗೆ ಇದರಲ್ಲಿ ಓಕೆ ಸೊ ಇದರಲ್ಲಿ ನಿಮಗೆ ಡಿಸ್ಪ್ಲೇಲಿ ಇದು ಬ್ಲೂಟೂತ್ ಆನ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಆನ್ ಆಗಲ್ಲ. ಓಕೆ, ಸೊ ಒಂದು ತಿಂಗಳಾಗಬೇಕು ನಮ್ಮ ಹೆಸರಲ್ಲಿ ಆಗಬೇಕು. ಪೂರ್ತಿ ಆದಮೇಲೆ ಕಸ್ಟಮರ್ ಹೆಸರಲ್ಲೆಲ್ಲ ಆದಮೇಲೆ ಆಮೇಲೆ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನಾವಿಗೇಷನ್ ಕೂಡ ಬರುತ್ತೆ. ನಮ್ಮಲ್ಲಿ ಏನು ಸ್ಪೆಷಲ್ ಏನಪ್ಪ ಅಂದರೆ 3 ಅವರ್ ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟ್ರ್ ಬರುತ್ತೆ. 3 ಅವರ್ ಚಾರ್ಜ್ ಕಿಲೋಮೀಟರ್ 150 ಮೇಲೆ 150 ಮೇಲೆ ಬರುತ್ತೆ. 150 ಮೇಲೆ ಮ್ಯಾಕ್ಸಿಮಮ್ 150. ಓಕೆ, ಇಲ್ಲಿ ಯಾವ ಥರ ಎಷ್ಟು ಮೂಡ್ ಇದೆ ಸರ್ ಇದರಲ್ಲಿ? ಇದರಲ್ಲಿ 3 ಮೂಡ್ ಇದೆ ಸರ್. ಓಕೆ, ಫಸ್ಟು ಇಕೋ ಮೂಡ್ ಅಂತ ಬರುತ್ತೆ. ಓಕೆ, ಇಕೋಲ್ ಹೋದರೆ ನಿಮಗೆ 45 ಕಿಲೋಮೀಟರ್ ಸ್ಪೀಡ್ ಬರುತ್ತೆ. ಓಕೆ. ಸೊ ಸಿಟಿ ಮೂಡ್ಗೆ ಹೋದಾಗ 50ರಿಂದ 65 ಸ್ಪೀಡ್ ಬರುತ್ತೆ. ಓಕೆ. ಸೊ ನೀವು ಪವರ್ ಮೂಡ್ಗೆ ಹೋದಾಗ 85ವರೆಗೂ ಬರುತ್ತೆ. 85ವರೆಗೂ ಬರುತ್ತೆ. ಹೌದು. ಓಕೆ, ಇನ್ನು ಬೇರೆ ಅದರಲ್ಲೇನಿದೆ? ಸೊ ಇದರಲ್ಲಿ ನಿಮಗೆ ಇದು ಮಾಮೂಲಿ ವೈಫರ್ದು ಬರುತ್ತೆ. ಇದರಲ್ಲಿ ಆರನ್ ಬರುತ್ತೆ. ಸೊ ಮಾಮೂಲಿ ಇದರಲ್ಲಿ ಲಿಮಿಟಲ್ಲಿ ಹೋಗಬೇಕು. ಸೊ ನಿಮಗೆ ಮೈಲೇಜ್ ಬರಬೇಕು ಅಂದರೆ ನನಗೆ ಅನಿಸೋ ಪ್ರಕಾರ ಏನಪ್ಪ ಅಂದರೆ ಇಕೋ ಮೂಡಲ್ಲಿ ಹೋದ್ರೆ ಬೆಸ್ಟ್ 160ವರೆಗೂ ಬರುತ್ತೆ. 160. ಓಕೆ, ಇನ್ನು ಸ್ಪೀಕರ್ಸಿಗೆ ಜಾಗನೇ ಇದೆ? ಸ್ಪೀಕರ್ಸು ಇದೆ, ಜಾಗ ಇದೆ. ಬಟ್ ಅದರಲ್ಲಿ ನಾವು ಬೇಕು ಅಂದರೆ ಕಸ್ಟಮರ್ ಇದು ಹೌದು ಐಟಮ್ ಈ ಕಡೆ ಏನಾದರೂ ಇಟ್ಕೊಬೋದು. ಸೊ ಈಗ ನಾನು ಕೀ ಆಫ್ ಮಾಡಿಬಿಟ್ಟೆ ತೆಗಿಬೇಕು. ಆಫ್ ಮಾಡಿಬಿಟ್ಟು ತೆಗೀರಿ. ಓಕೆ. ಏನೋ ಡಾಕ್ಯುಮೆಂಟ್ ಈ ಕಡೆನೂ ಇಟ್ಕೊಬೋದು. ಓಕೆ, ಸ್ಪೇಸ್ ಚೆನ್ನಾಗಿದೆ. ಓಕೆ, ಆ ಕಡೆದು ಸೇಮ್ ಆಗಿದೆಯಲ್ಲ? ಸೇಮ್ ಎರಡು ಒಂದೇ ಇದೆ ಸರ್. ಎರಡು ಕಡೆನೂ ಡಾಕ್ಯುಮೆಂಟ್ ಇಟ್ಕೊಬೋದು. ಓಕೆ ಸರ್, ಇದ್ರ ಬ್ಯಾಟ್ರಿಯಲ್ಲಿ ಮೌಂಟ್ ಆಗಿರೋ ಸರ್ ಇದು? ಸರ್ ಬ್ಯಾಟ್ರಿ ಬಂದು ನಿಮಗೆ ಇಲ್ಲೇ ಬರುತ್ತೆ ಸರ್. ಆ ಕಡೆ ಬರುತ್ತಾ? ಹೌದು. ಅಲ್ಲ, ಮೇಲ್ ಬರಲ್ಲ. ಓಕೆ, ಇಲ್ಲಿ ಫುಲ್ ಮೌಂಟ್ ಇದು ಫುಲ್ ಇಲ್ಲಿವರೆಗೂ ಬರುತ್ತೆ. ಶೀಲ್ಡ್ ಆಗಿರುತ್ತೆ. ದೊಡ್ಡ ಬ್ಯಾಟ್ರಿ. ಸೊ ಅದು ಕಸ್ಟಮರ್ಗೆ ಗೊತ್ತಾಗಲ್ಲ, ಇದನ್ನು ತೆಗೆದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇಲ್ಲಿಂದ ಲೆಂತ್ ಬರುತ್ತೆ. ಓಕೆ. ಇನ್ನು ಸ್ಪೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. 4 ಜನ ಆರಾಮಾಗಿ ಕುತ್ಕೊಬೋದು ಸರ್. ಮೀಡಿಯಮ್ ಆಗಿರುವಂಥ ಕಸ್ಟಮರ್ ಬಂದರೆ 4 ಜನ ಆರಾಮಾಗಿ ಕುತ್ಕೊಬೋದು. ಓಕೆ. ನಮ್ಮಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ವಾಟ್ರಲ್ಲಿ 500 ಮೀಟ್ರು ಅಷ್ಟು ನೀರು ಬಂದರೂ ಕೂಡ ನಿಮಗೆ ನೀರೊಳಗಡೆ ಮೋಟ್ರ್ ಹೋಗಲ್ಲ. ಓಕೆ, ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ವೀಲ್ ಸೈಜ್ ಎಷ್ಟಿದೆ ಸರ್ ಇದು? 12 ಇದು? ಓಕೆ. ಆಮೇಲೆ ನಮ್ಮಲ್ಲಿ ಇದು LED ಲೈಟ್ಸ್ ಇದೆ. ಓಕೆ, ಇದಕ್ಕೂ ಬೇರೆ ಯಾವುದ್ರಲ್ಲೂ ಇಲ್ಲ. ಇದು ಹೊಸ್ದಾಗಿ ಬಂದಿರೋದು? ಇದು ಹೊಸ್ದಾಗಿ ಬಂದಿರೋವಂಥದ್ದಲ್ಲಿ LED ಲೈಟ್ಸ್ ಬರುತ್ತೆ. ಓಕೆ. ಸೊ 40 ಮೀಟರ್ಸ್ ಕಾಣಿಸುತ್ತೆ. ನೈಟ್ ಆನ್ ಮಾಡಿದ್ರೆ ಓಕೆ, ನಮಗೆ ಮೀಟರ್ ತನಕ ಬರುತ್ತೆ ನಿಮಗೆ. ಹೌದು. ಸೊ ನಿಮಗೆ ಬ್ಯಾಕ್ ನೋಡೋದಾದರೆ ಬನ್ನಿ. ಸೊ ಬ್ಯಾಕಲ್ಲಿ ಲಗೇಜ್ ಕ್ಯಾರಿ ಮಾಡ್ಬೋದು. ಓಕೆ, ಡಿಕ್ಕಿ ಸ್ಪೇಸಸ್ ಸೊ ಡಿಕ್ಕಿ ಸ್ಪೇಸಸ್ ಚೆನ್ನಾಗಿದೆ. ನಮಗೆ ಇದು ಚಾರ್ಜಿಂಗ್ ಬ್ಯಾಟ್ರಿ ಇಟ್ಕೊಳ್ಳೋಕ್ಕೆ ಇದು. ಬ್ಯಾಟ್ರಿ ಏನಾದರೂ ಲಗೇಜ್ ಬೇಕು ಇಟ್ಕೊಬೋದು ಅಂದರೆ ಇದನ್ನು ರಿಮೂವ್ ಮಾಡ್ಬೋದು. ನಾವು ಮಾಡ್ಬೋದು. ಸ್ಟೆಪ್ನಿ ಬೇಕಾದ್ರೆ ಬೇರೆ ಇಲ್ಲೇ ಸ್ಟೆಪ್ನಿ ಇದು ಬಂದು ನಿಮಗೆ ಟ್ಯೂಬ್ಲೆಸ್. ಓಕೆ. ನಿಮ್ಗೆ ಏನಾದರೂ ಬೈ ಚಾನ್ಸ್ ಟೈರ್ ಏನಾದರೂ ಬಟನ್ಸ್ ಕಮ್ಮಿ ಆಯಿತು ಅಂದಾಗ ಮಾತ್ರ ಅದು ಯೂಸ್ ಆಗೋದು. ಅಲ್ಲಿವರೆಗೂ ಏನು ಯೂಸ್ ಆಗಲ್ಲ. ಆಮೇಲೆ ನಮ್ಮಲ್ಲಿ ಏನು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇದನ್ನು ತೆಗೆದು ಈ ಥರ ಫೋಲ್ಡ್ ಮಾಡ್ಕೋಬೋದು. ಫೋಲ್ಡ್ ಮಾಡ್ಬೋದು. ಲಗೇಜ್ ಇಟ್ಕೊಂಡು ಹೋಗ್ಬೋದು. ಲಗೇಜ್ ಇಟ್ಕೊಂಡು ಮಾಡ್ಬೋದು. ಆಮೇಲೆ ಡೋರ್ಸ್ ಏನು ಅವಶ್ಯಕತೆ ಇಲ್ಲ. ಇಲ್ಲಿಂದ ಮೇಲೆ ಕ್ಲೋಸ್ ಆಗಿರುತ್ತೆ ಇಲ್ಲಿ. ಸೊ ಇಲ್ಲಿಂದ ನೀಟಾಗಿ ಸಣ್ಣ ಪುಟ್ಟ ಐಟಮ್ ತೊಗೋಬೋದು. ಬೇಡ ಅಂದರೆ ಇಲ್ಲೇ ಓಪನ್ ಬರುತ್ತೆ ನಮ್ಮದು. ಸೊ ಇಲ್ಲಿಂದನೇ ತೊಗೋಬೋದು. ಓಕೆ, ಇದೆಲ್ಲ ಇದು ಬಾಡಿ ಫಿಟ್ ಮಾಡಿಲ್ಲಲ್ಲ ಕಸ್ಟಮರ್ಗೆಲ್ಲ ಇನ್ಕ್ಲೂಡ್ ಫಿಟ್ ಮಾಡಿ ಕೊಡ್ತೀರಾ ನೀವು? ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಮಾಡೇ ಕೊಡೋದು. ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ ಆಗಿ ಬರುತ್ತೆ. ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ಓಕೆ. ಕಸ್ಟಮರ್ದು ಬಂದಾಗ ಅವ್ರಿಗೆ ಓಕೆ ಆಗಿ ಗಾಡಿ ಸೆಲೆಕ್ಷನ್ ಆಗುತ್ತೆ. ಅವಾಗ ಓಕೆ ಆಗಬೇಕು. ಓಕೆ ಆದಮೇಲೆ ನಮ್ಮ ಹತ್ರ ಲೋನ್ ಆಪ್ಷನ್ಸು ಇದೆ. ಲೋನ್ ಆಪ್ಷನು ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್? ಸರ್ ಮ್ಯಾಕ್ಸಿಮಮ್ 50ಇಂದ 60. ಒಂದು ಮಿನಿಮಮ್ 50,000 ಮಾಡಿದ್ರೆ ಆಗುತ್ತೆ. 50,000 ಮಾಡಿದ್ರೆ ಸಾಕು. ಸಿಬಿಲ್ ಚೆನ್ನಾಗಿದ್ರೆ 50 ಮಾಡಿದ್ರೆ ಆಗುತ್ತೆ. ಚೆನ್ನಾಗಿದೆ. ಓಕೆ. ಫ್ಯೂಚರಲ್ಲಿ ಚೆನ್ನಾಗಿದೆ. ಓಕೆ. ನೀವೆಲ್ಲ ಬಿಲ್ಡ್ ಮಾಡಿ ಕೊಡ್ತೀರಲ್ಲ? ಹೌದು, ನಾವೆಲ್ಲ ಫಿಟ್ಟಿಂಗ್ ಮಾಡಿಕೊಡ್ತೀವಿ. ಎಲ್ಲ ಫಿಟ್ಟಿಂಗ್ ಮಾಡ್ಕೊಡ್ತೀವಿ? ಎಲ್ಲ ನಾವೇ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಏನೆಲ್ಲ ಆಕ್ಸೆಸರೀಸ್ ಬರುತ್ತೆ ಸರ್? ಇದರಲ್ಲಿ ನಿಮಗೆ ಬೇರೆ ಎಕ್ಸೆಸರೀಸ್ ಅಂತ ಇದಕ್ಕೆ ಏನು ಬರೋಲ್ಲ. ಸೊ ಜಾಕ್ ರಾಡ್ ಬರುತ್ತೆ. ಸೊ ಇದೆಲ್ಲ ಫಿಟ್ಟಿಂಗ್ ಆದಮೇಲೆ ನಿಮಗೆ ಕೆಳಗಡೆ ಮ್ಯಾಟ್ ಬರುತ್ತೆ. ಸೊ ಫ್ರಂಟ್ ಮ್ಯಾಟ್ ಬರುತ್ತೆ. ನಿಮ್ಗೆ ಅದು ಬಿಟ್ಟರೆ ಮಾಮೂಲಿ ಮಿರರು ಅದೆಲ್ಲ ಕಂಪ್ಲೀಟ್ ಒಂದು ಏನು ಗಾಡಿ ಬರ್ಬೇಕು ಅದೆಲ್ಲ ಕಂಪ್ಲೀಟ್ ಗಾಡಿ ಬರುತ್ತೆ. ಸೊ ನಮ್ಮಲ್ಲಿ ನೋಡಿ ಸರ್, ಅಲ್ಲಿ ಏನು ಫಿಟ್ಟಿಂಗ್ ಆಗಿ ಕಾಣಿಸ್ತಾ ಇದೆ ನಿಮಗೆ? ಆಟೋದಲ್ಲಿ ಕಾಣಿಸ್ತಾ ಇಲ್ಲ. ಓಕೆ. ಅಲ್ಲಿ ವೈಟು. ಸೊ ಸೇಮ್
ಹಂಗೆ ಇರುತ್ತೆ ಈ ಗಾಡಿ. ವೈಟ್ ಆಟೋ ಹೇಗಿದೆ ವೈಟ್ ಆಟೋ ಯಾವ ಥರ ಇದೆ ಅದೇ ಥರ ರೆಡಿ ಮಾಡಿ ಕೊಡ್ತೀನಿ. ಓಕೆ, ಇನ್ನೇನು ಫಿಟ್ಟಿಂಗ್ ಆಗಲಿಕ್ಕೋಸ್ಕರ ಈ ಥರ ಇದೆ. ಈ ಥರ ಇರುತ್ತೆ. ಓಕೆ ಸರ್, ಇನ್ನು ವಾರಂಟಿ ಬಂದರೆ, ವಾರಂಟಿ ವಿಚಾರಕ್ಕೆ ಬಂದರೆ ಸರ್ ವ್ಯಾರಂಟಿ ಬ್ಯಾಟ್ರಿ ಮತ್ತು ಮೋಟ್ರು. ಹೌದು, 6 ವರ್ಷ ವಾರಂಟಿ ಇರುತ್ತೆ. 6 ವರ್ಷದಲ್ಲಿ ಇಲ್ಲ ಅಂದರೆ ನಿಮಗೆ 1.5 ಲಕ್ಷ ಕಿಲೋಮೀಟ್ರ್. 1.5 ಲಕ್ಷ ಕಿಲೋಮೀಟರ್ ಅಥವಾ 6 ವರ್ಷ. 6 ವರ್ಷ ಮಧ್ಯೆ ಎಲ್ಲಾದರೂ ನಿಮಗೆ 3 ವರ್ಷ ಮಧ್ಯೆ ಎಲ್ಲಾದರೂ ಗಾಡಿ ನಿಂತ್ಕೊಂಡ್ರೆ ನಮ್ಮ ಕಡೆಯಿಂದನೇ ಬಂದು ಅಟೆಂಡ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಪ್ರಾಬ್ಲಮ್ ಇದ್ದರೆ. ಅಲ್ಲಾಗಿಲ್ಲ ಅಂದರೆ ರೋಡ್ ಅಸಿಸ್ಟೆಂಟ್ ಅಂತ ಒಂದು ವೆಹಿಕಲ್ ಬರುತ್ತೆ, ಅದರಲ್ಲಿ ನಾವು ಶೋರೂಮ್ ಅದು ಇಲ್ಲ ಸರ್ವಿಸ್ ಸೆಂಟರ್ ತಂದು ಕೊಡ್ತೀವಿ. ಓಕೆ, ಇದು IDC ರೇಂಜ್ ಏನು ಕೊಟ್ಟಿದ್ದಾರೆ ಸರ್? ಕಂಪ್ನಿಯಿಂದ IDC ರೇಂಜು ಅಲ್ಲ, ಕಂಪ್ನಿಯಿಂದ ಕೊಟ್ಟಿದ್ದಾನೆ 179 ಕೊಟ್ಟಿದ್ದಾರೆ. 179. ಕಸ್ಟಮರ್ ಕ್ಲೈಮ್ ಮಾಡ್ತಾರೆ ಎಷ್ಟು ಬರ್ತಾ ಇದೆ ಅಂತ ಹೇಳ್ತಾರೆ ಸರ್? ಕಸ್ಟಮರು ಫಸ್ಟ್ ಸ್ಟಾರ್ಟಿಂಗಲ್ಲೇ 110 120 ಅಂತ ಹೇಳ್ತಾರೆ. ಸೊ ಅದು ಒಂದು ಸರ್ವಿಸ್ ಆದಮೇಲೆ ಇಲ್ಲ ಸರ್ 150 ಬರ್ತಾ ಇದೆ. ಮೊನ್ನೆ ಒಬ್ಬ ಕಸ್ಟಮರ್ ಇಲ್ಲ ಸರ್ 160 ಬರ್ತಾ ಇದೆ. ಈಕೋ ಮಾಡಲ್ಲೇ ಓಡಿಸ್ಬೇಕು. ಸೊ ಏನಂದರೆ ಗ್ರಿಪ್ಪಲ್ಲಿ ನಾವು ಯಾವ ರೀತಿ ಕಂಟ್ರೋಲ್ ಇಟ್ಕೊಂತೀವೋ ಅದ್ರ ಮೇಲೆ ಡಿಪೆಂಡ್. ಆ ಥರ ಏನು ಇಕೋದಲ್ಲಿ ಓಡಿಸಿದ್ರೆ ಚೆನ್ನಾಗಿ ಬರುತ್ತೆ. ಇಕೋ ಮಾಡಲ್ ಓಡಿಸಿದ್ರೆ ಒಂದು 50 160ವರೆಗೂ ಬರ್ತಾ ಇದೆ ಈಗ ಆಲ್ರೆಡಿ. ಸೊ ನಮ್ಮಲ್ಲಿ ಈಗ ತುಂಬ ಕಸ್ಟಮರ್ ಇದನ್ನೇ ಲೈಕ್ ಮಾಡ್ತಾ ಇರೋದು. TVS ಅಲ್ಲೇ ನಂಬರ್ 1 ಎಲೆಕ್ಟ್ರಿಕ್ ಗಾಡಿ. ಓಕೆ, ಸರ್ವಿಸ್ ಎಲ್ಲ ಹೇಗೆ ಸರ್ ಇದ್ರದ್ದು? ಸರ್ವಿಸ್ ಎಲ್ಲ ನಮ್ಮದೇ ಇದೆ ಸರ್, ನಮ್ಮಲ್ಲೇ ಇದೆ. ಅಲ್ಲ, ಹೊಸ ಗಾಡಿ ಎಷ್ಟು ಸರ್ವಿಸ್ ಫ್ರೀ ಇರುತ್ತೆ ಅಕಸ್ಮಾತ್? 3 ಸರ್ವಿಸು ಫ್ರೀ ಇರುತ್ತೆ, 3 ಸರ್ವಿಸ್ ಲೇಬರ್ ಇರಲ್ಲ. ಸೊ ಎಲೆಕ್ಟ್ರಿಕ್ಗೆ 6 ಏನೋ ಬರುತ್ತೆ. ಓಕೆ, ಈ ಗಾಡಿಗೆ 6 ಸರ್ವಿಸ್ ಫ್ರೀ ಇರುತ್ತೆ. ಸರ್ವಿಸ್ ಫ್ರೀ ಇರುತ್ತೆ. ಅಲ್ಲೇನಂತ ಏನು ಖರ್ಚು ಬರಲ್ಲ ಸರ್, ಜೀರೋ ಮೇಂಟೆನೆನ್ಸ್. ಈಗ 6 ವರ್ಷ ಗ್ಯಾರಂಟಿ ಅಂತ ಹೇಳಿದ್ರಿ ಬ್ಯಾಟ್ರಿಗೆ. 6 ವರ್ಷ ಆದ್ಮೇಲೆ ಬ್ಯಾಟ್ರಿಗೆ ಏನು ಅಮೌಂಟ್ ಬರುತ್ತೆ? ಅಕಸ್ಮಾತ್ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡ್ಬೇಕಾ, ಯಾವ ಥರ ಅದು? ಸರ್ 6 ವರ್ಷ ಆದಮೇಲೆ ಅವ್ರು ಚೆನ್ನಾಗಿ ಇಟ್ಕೊಂಡಿದ್ರೆ ಕಸ್ಟಮರ್ ಏನು ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ. ಅದ್ರ ಮೇಲೆ ಏನಾದರೂ ಆಗಿದ್ರೆ ಒಂದು ಸ್ವಲ್ಪ ಟೈಪ್ ಬರುತ್ತೆ, ಅದನ್ನು ಚೇಂಜ್ ಮಾಡ್ಕೊಂಡು ಅದು ಬ್ಯಾಟ್ರಿ ಶೆಲ್ಸ್ ಚೇಂಜ್ ಮಾಡಬೇಕು. ಕಸ್ಟಮರ್ ಯಾವ ರೀತಿ ನೋಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ, ಈಗ ಗಾಡಿನ ನಾವು ಓಕೆ, ಗಾಡಿ ಯಾವ ಥರ ಮೇಂಟೈನ್ ಆಗಿದೆ ಎಲ್ಲಂದ್ರಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ಅದನ್ನು ಸುಮ್ಮನೆ ಎರಾಬಿರಿ ಚಾರ್ಜ್ ಮಾಡಬಾರ್ದು. ಸೊ 3-4 ಅವರ್ ಅಂದರೆ ಅಷ್ಟೇ ಚಾರ್ಜ್ ಮಾಡಬೇಕು. ವಾರದಲ್ಲಿ 1 ದಿನ ಇಲ್ಲ 2 ದಿನ ಫುಲ್ ನೈಟ್ ಬಿಡಬೇಕು. ಅವಾಗ ಬ್ಯಾಟ್ರಿ ಲೈಫ್ ಇರುತ್ತೆ. ಫಾಸ್ಟ್ ಚಾರ್ಜರಲ್ಲಿ ಹಾಕಬಾರ್ದು. ಫಾಸ್ಟ್ ಚಾರ್ಜಲ್ಲಿ ಹಾಕಿದ್ರೆ ಸೆಲ್ ಡೌನ್ ಆಗುತ್ತೆ. ಹೌದು. ಈಗ ಬೈ ಚಾನ್ಸ್ ಈಗ 150 ಕಿಲೋಮೀಟರ್ ಅಂತ ಹೇಳಿದ್ರೆ, ಹೌದು, ಈಗ ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ಹೊರಗಡೆ ನಿಮ್ಮದು ಔಟೇಷನ್ ಚಾರ್ಜಿಂಗ್ ಪಾಯಿಂಟ್ ಏನಿದೆ ಸರ್? ಗೂಗಲ್ ಹೊಡೆದ್ರೆ ಎಲ್ಲ ಕಡೆ ಬರುತ್ತೆ. KUB ಪಾಯಿಂಟ್ಸ್ ಇದೆ. ಅದರಲ್ಲಿ TVS ಶೋರೂಮ್ ಇದೆ, ಅಲ್ಲೆಲ್ಲಿ ಮಾಡ್ಬೋದಾ? ಶೋರೂಮಲ್ಲಿ ನಮ್ಮ ಸರ್ವಿಸ್ ಸೆಂಟ್ರಲ್ಲಿ ಮಾಡ್ಕೊಬೋದು ಬಂದಾಗ. ಇಲ್ಲಾಂದರೆ ಮಧ್ಯದಲ್ಲಿ ನಿಮಗೆ KUB ಅಂತದೇ ಇದೆ, ಅದರಲ್ಲೂ ಮಾಡ್ಕೊಬೋದು. ಚಾರ್ಜಿಂಗ್ ಪಾಯಿಂಟ್ಗೆ ಏನು ತೊಂದರೆ ಇಲ್ಲ ಸರ್. ಚಾರ್ಜ್ ಅಲ್ಲ, ಈಗ ಶೋರೂಮ್ ಅಕಸ್ಮಾತ್ ಸರ್ವಿಸ್ ಪಾಯಿಂಟಲ್ಲಿ ಚಾರ್ಜಸ್ ಮಾಡ್ತೀರಾ ನೀವು? ಇಲ್ಲಲ್ಲ, ಏನಿಲ್ಲ ಸರ್. ನಮ್ಮಲ್ಲಿ ಈಗ ಒಬ್ಬ ಕಸ್ಟಮರ್ ಪಾಪ ಅವ್ರ ಮನೆ ಹತ್ರ ಹಾಕೊಳಕ್ಕಾಗಲ್ಲ. ಸೊ ಇಲ್ಲೇ ಬಂದು ಹಾಕೊಂತಾರೆ. ಅದಕ್ಕೆಲ್ಲ ಏನು ಚಾರ್ಜ್ ಮಾಡಲ್ಲ ಸರ್, ಕಸ್ಟಮರ್ ಚಾರ್ಜ್ ಮಾಡಲ್ಲ. ಅದಕ್ಕೆಲ್ಲ ಚಾರ್ಜ್ ಮಾಡಲ್ಲ. ಯಾರು ನೋಡಿ ಹೊಸ ಗಾಡಿ ಮೇಲೆ ತಗೋಬೇಕು ಅಂದರೆ ನಿಮ್ಮ ಅಡ್ರೆಸ್ ಎಲ್ಲಿ ಬರ್ಬೇಕು ಸರ್? ಸರ್ ನಮ್ಮ ಅಡ್ರೆಸ್ ಬಂದು ಸುಮ್ನಳ್ಳಿ, ನಿಯರ್ ಬೈ ಸುಮ್ನಳ್ಳಿ ಸಿಗ್ನಲ್ಲು. ಓಕೆ, ಸಿಗ್ನಲಿಂದ ಹಾಗೆ ಒಂದು 1/2 ಕಿಲೋಮೀಟ್ರ್ ಮುಂದೆ ಸರ್ವಿಸ್ ರೋಡಲ್ಲಿ GK TVS ಅಂತ ಮೈನ್ ಬೋಲ್ಡ್ ಕಾಣಿಸುತ್ತೆ. ಅದು ಗೊತ್ತಾಗಲ್ಲ ಕೆಲವರಿಗೆ ಅಂದರೆ ರಾಯಲ್ ವಾಕ್ ಅಂತ ಇದೆ, ಅದರಿಂದ 3ನೇ ಬಿಲ್ಡಿಂಗ್. ಹೌದು, ಸುಮ್ನಳ್ಳಿ ಸಿಗ್ನಲಿಂದ ಹಾಫ್ ಕಿಲೋಮೀಟರ್ ಅಷ್ಟೇ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಬರೋದು ನೋಡ್ಬೋದು. ಅಕಸ್ಮಾತ್ ನಂಬರ್ ಏನಿದ್ರೆ ಶೇರ್ ಮಾಡ್ಬೋದು ಸರ್. ನಂಬರಾ ತೊಳಿ ಸರ್, 9945382691. ಇನ್ನೂ ಒಂದು ನಂಬರ್ ಇದೆ, ಹೇಳಿ ಸರ್. 9945900611. ಓಕೆ, ಯಾರಿಗಾರು ಬಂದು ಟೆಸ್ಟ್ ಡ್ರೈವ್ ಏನಾರು ಮಾಡೋಕ್ಕೆ ಅವಕಾಶ ಇದೆಯಾ ಸರ್? ಟೆಸ್ಟ್ ಡ್ರೈವ್ ಅವೈಲೇಬಲ್ ಇದೆ. ಬಂದು ಯಾರು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿ ಅವಾಗ ಬುಕ್ ಮಾಡ್ಬೋದು ಗಾಡಿನ. ನಾವು ಬುಕ್ ಮಾಡ್ಬೋದು. ಲೋನ್ಸು ನೀವೇ ಮಾಡ್ಕೊಡ್ತೀರಲ್ಲ? ನಾವೇ ಮಾಡ್ಕೊಡ್ತೀವಿ ಸರ್. ಲೋನ್ಸ್ ಎಲ್ಲ ನೀವೇ ಮಾಡ್ಬೋದು? ನಾವೇ ಮಾಡ್ಕೊಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು.